ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ತನ್ವಿಯಸ್ ಅಡುಗೆ ಮನೆ. ಇವತ್ತು ನಾವು ಬನಾನಾ ಚಿಪ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ. ಹಸಿ ಕಾಯಿ ಇರುವಂಥ ಬಾಳೆಹಣ್ಣು ತೊಗೊಂಡು, ಬಾಳೆಕಾಯಿ ತೊಗೊಂಡು ಅದರ ಮೇಲ್ಗಡೆ ಎಲ್ಲ ಸೊಪ್ಪೆಯನ್ನು ತೆಗೆದು, ಫುಲ್ ಸೊಪ್ಪೆಲ್ಲ ತೆಗೆದು ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ನೀರು ಮತ್ತು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಪೌಡ್ರ್, ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಕೊಂಡು ಅದರಲ್ಲಿ ಸುಲಿದು ಇಟ್ಕೋಬೇಕು. ಸೊಪ್ಪೆಲ್ಲ ತೆಗೆದು ಅದು ಕರ್ರಗಾಗಬಾರ್ದಂತ, ಕಪ್ಪಾಗಬಾರ್ದಂತ ಇಟ್ಕೊಂಡು, ಆಮೇಲೆ ಅದು ನೀರಿನಿಂದ ತೆಗೆದು ಡೈರೆಕ್ಟಾಗಿ ಚಿಪ್ಸ್ ಕೊರಿಬಾರ್ದು. ಡೈರೆಕ್ಟ್ ಎಣ್ಣೆಯಲ್ಲಿ ಕೊರಿದಲ್ಲ, ನೀರು ಇರ್ತದಲ್ಲ ಅದರಿಂದ ಸಿಡಿಬಾರ್ದು ಅಂತೇಳಿ ಅದನ್ನ ಒರೆಸಿ ಎಣ್ಣೆಲಿ ಡೈರೆಕ್ಟಾಗಿ ಚಿಪ್ಸನ್ನು ಕೊರಿಬೇಕು. ಮೊದಲೇನು ಚಿಪ್ಸ್ ಮಾಡಿ ಇಟ್ಕೊಂಡು ಎಣ್ಣೆಯಲ್ಲಿ ಬಿಡಬಾರ್ದು, ಕಪ್ಪಾಗ್ತಾ ಇರ್ತದೆ. ಅದು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಮಣಿ ಇಟ್ಕೊಂಡು ಮೇಲ್ಗಡೆ ಸ್ವಲ್ಪನ ಒಂದು ಹಾಫ್ ಕಾಯಿ ಬಾಳೆಕಾಯನ್ನು ಕೊರೆದು ಫ್ರೈ ಮಾಡಬೇಕು. ಕ್ರಿಸ್ಪಿ ಆಗ್ತದೆ, ಮಸ್ತ್ ಆಗ್ತದೆ. ಬೇಕಾದ್ರೆ ಎಣ್ಣೆಯಲ್ಲಿ ಸ್ವಲ್ಪ ಹಳದಿ ಪೌಡ್ರ್ ಹಾಕೊಂಡ್ರೂ ಕಲರ್ ಬರ್ತದೆ. ಅಂದ್ರೆ ನಮ್ಮಲ್ಲಿ ನಾರ್ಮಲ್ ಬಾಳೆಹಣ್ಣಲ್ಲ, ಇದು ಸ್ವಲ್ಪ ವೈಟ್ ಆಗಬಾರ್ದು ಅಂತೇಳಿ ಕಲರ್ ಹಾಕೋದು, ಎಲ್ಲೋ ಪೌಡ್ರು. ಅದು ಒಳ್ಳೆ ಕಲರ್ ಆಗ್ತದೆ, ಕ್ರಿಸ್ಪಿ ಆಗ್ತದೆ. ಈ ಥರ ಆಗ್ತದೆ. ನೀವು ನಿಮ್ಮ ಮನೇಲಿ ಮಾಡಿರಿ, ಹೆಂಗೈತಂತ ನೋಡಿರಿ, ಕಮೆಂಟ್